ಹಾಯ್ ಫ್ರೆಂಡ್ಸ್, ನೀವು ಈಗ ಏನು ನೋಡ್ತಿದ್ದೀರ ಈ ಫೋಟೋದಲ್ಲಿ 4 ನಾಯಿಗಳು ಓಡುತ್ತಿರುವುದು. ಆದರೆ ಚೀತಾ ಮಾತ್ರ ಆರಾಮಾಗಿ ಕುಳಿತುಕೊಂಡಿದೆ. 1930ರಲ್ಲಿ ಬೇರೆ ಕಂಟ್ರಿಗಳಲ್ಲಿ ಡಾಗ್ ರೇಸಿಂಗ್ ತುಂಬ ಫೇಮಸ್ ಆಗಿತ್ತು. ಆದರೆ ಒಂದು ದಿನ ಡಾಗ್ ರೇಸ್ ಆರ್ಗನೈಸೇಷನ್ ಅವರು ಯೋಚನೆ ಮಾಡಿದರು, ಮತ್ತೆ ಸೇಮ್ ರೇಸಿಂಗ್ ನೋಡಿ ಜನರಿಗೆ ತುಂಬ ಬೋರ್ ಆಗುತ್ತೆ. ಅದಕ್ಕೆ ಡಾಗ್ ಜೊತೆಗೆ ಚೀತಾನ ರೇಸ್ ಬಿಟ್ಟರೆ ಹೇಗಿರುತ್ತೆ, ಜನರಿಗೆ ಇಷ್ಟ ಆಗಬಹುದು ಅಂದುಕೊಂಡು ಡಾಗ್ ಜೊತೆಗೆ ಚೀತಾನ ರೇಸ್ ಬಿಡ್ತಾರೆ. ಆದರೆ ಚೀತಾ ತಾನು ಕುಳಿತುಕೊಂಡ ಜಾಗ ಬಿಟ್ಟು ಬರಲೇ ಇಲ್ಲ ಮತ್ತು ರೇಸ್ನಲ್ಲಿ ಭಾಗವಹಿಸಲೇ ಇಲ್ಲ. ಆಗ ಜನರು ರೇಸ್ನ ಕೋಆರ್ಡಿನೇಟರ್ ಕೇಳ್ತಾರೆ, ಏಕೆ ಚೀತಾ ಸುಮ್ಮನೆ ಕುಳಿತುಕೊಂಡಿದೆ ಅಂತ. ಆವಾಗ ಎಲ್ಲರಿಗೂ ನಗುತ್ತಾ ಹೇಳ್ತಾನೆ, ಚೀತಾ ತಾನು ವೇಗವಾಗಿ ಓಡ್ತೀನಿ ಅಂತ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ, ಅದಕ್ಕೆ ಡಾಗ್ ರೇಸ್ನಲ್ಲಿ ಭಾಗವಹಿಸಲಿಲ್ಲ. ಇದರಿಂದ ಏನು ತಿಳಿಯುತ್ತೆ ಗೊತ್ತಾ, ನೀವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಸಾಕು. ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್